ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ. ಶ್ರೀ ಭೂದೇವ್ಯೈ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ, ಅರ್ಥಾತ್ ಭೂ ವ್ಯವಹಾರ ಮಾಡತಕ್ಕಂಥವರಿಗೆ ಶೀಘ್ರವಾಗಿ ಭೂ ವ್ಯವಹಾರಗಳು ನಡೀಬೇಕು, ಚೆನ್ನಾಗಿ ಆಗಬೇಕು, ಲಕ್ಷಣವಾಗಿ ಆಗಬೇಕು, ಯಾವುದೇ ತೊಂದರೆ ಗಲಾಟೆ ಇತ್ಯಾದಿಗಳಿಲ್ಲದೆ ಆಗಬೇಕು ಅಂದರೆ ಏನು ಮಾಡಬೇಕು? ಭೂಮಿ ವ್ಯವಹಾರ ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು. ಒಂದು ಭೂಮಿ ವ್ಯವಹಾರವನ್ನು ನಾವು ಮಾಡ್ತೇವೆ ಅಂದರೆ ಅದೊಂದು ಅಪರಾಧವೇ. ಭೂಮಿಯನ್ನು ಮಾರಾಟ ಮಾಡೋದು, ಭೂಮಿಯನ್ನು ತುಂಡರಿಸಿ ಕೊಡೋದು, ಅಥವಾ ಭೂಮಿಯನ್ನು ಪರಿವರ್ತನೆ ಮಾಡೋದು, ಅಥವಾ ನಮ್ಮ ಭೂಮಿಯನ್ನು ನೀವು ತಗೊಳ್ಳಿ ಅಂತ ಹೇಳೋದು, ಈ ರೀತಿಯಲ್ಲಿ ಮಾಡುವುದರಿಂದ ಭೂ ಸಂಬಂಧವಾದಂತಹ ದೇವತೆಗಳು ತೊಂದರೆಯನ್ನು ಕೊಡ್ತಾವಂತೆ. ಆ ಭೂ ಸಂಬಂಧವಾದಂತಹ ತೊಂದರೆಗಳನ್ನು ಪರಿಹರಿಸಿಕೊಂಡು ವ್ಯವಹಾರವು ಆಗಬೇಕು ಅಂತ ಆದರೆ, ಯಾಕೆಂದರೆ ಈಗ ಭೂಮಿ ನಮಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು. ಎಷ್ಟೋ ಖನಿಜವನ್ನು ನಾವು ತೆಗಿತೇವೆ, ಮಣ್ಣನ್ನೇ ನಾವು ತೆಗೆದು ಮಣ್ಣನ್ನು ಮಾರಾಟ ಮಾಡ್ತೇವೆ. ಅಥವಾ ಭೂಮಿಯಲ್ಲಿ ವಿಶೇಷವಾಗಿ 30-40 ಸೈಟು, 40-60 ಸೈಟು, ಅಥವಾ 60-80 ಸೈಟು, ಈ ರೀತಿ ಸೈಟುಗಳನ್ನಾಗಿ ನಾವು ಅದನ್ನು ಮಾರಾಟ ಮಾಡ್ತೇವೆ. ಅಥವಾ ಗುಂಟೆಗಳಾಗಿ ಅಥವಾ ಎಕರೆಗಳಾಗಿ ಮಾರಾಟ ಮಾಡ್ತೇವೆ. ಹೀಗೆ ಮಾರಾಟ ಮಾಡುವಾಗ ಹಲವಷ್ಟು ಸಮಸ್ಯೆಗಳು. ಅದನ್ನು ಪರಿಹರಿಸಿಕೊಂಡು ನಾವು ಮುಂದೆ ದಾಪುಗಾಲಿಡಬೇಕು, ಚೆನ್ನಾಗಿ ಆಗಬೇಕು ಅಂದರೆ ಏನು ಮಾಡಬೇಕು? ಕುದುರೆ ತನ್ನ ಕಟ್ಟಿದ್ರೆ ಆಗೋದು. ಕುದುರೆಗೆ ಓಡುವ ಅಭ್ಯಾಸವನ್ನು ಮಾಡಿಸ್ಬೇಕು. ಓಡ್ತಾ ಇದ್ದ ಕುದುರೆ ಅಂತಂದರೆ, ಪುಟನೆಗೆ ಅದು ಓಡ್ತಾ ಇದೆ ಅಂತಂದರೆ ಅದರಲ್ಲಿ ಒಳ್ಳೆಯ ಫಲಗಳಿದ್ದಾವೆ, ನಾವು ಗಮ್ಯವನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಕಟ್ಟಿದ ಕುದುರೆ ಎಲ್ಲಿದೆಯೋ ಅಲ್ಲೇ ಇದೆ ಅಂತ ಆದರೆ ನಾವು ಗಮ್ಯವನ್ನು ತಲುಪಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಸುಲಭವಾಗಿ ಮಾಡಿಕೊಳ್ಳೋದು ಏನು? ಅದಕ್ಕೆ ಹಾಗಂತ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಭೂವರ ಶಾಂತಿ, ಭೂಮಿ ದೇವಿ ಪೂಜೆ, ಅಥವಾ ಭೂ ವಿಕ್ರಯಾರ್ಥಂ ಭೂಮಿ ದೇವಿ ಪೂಜೆ ಇತ್ಯಾದಿಗಳನ್ನು ಮಾಡುವಂತಹ ಒಂದು ಪದ್ಧತಿ ಇದೆ, ಇಲ್ಲ ಅಂತಲ್ಲ. ಅದೆಲ್ಲ ದೊಡ್ಡ 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 ವ್ಯವಹಾರವನ್ನು ಮಾಡುವವರಿಗೆ. ಸಣ್ಣ ಪುಟ್ಟ ವ್ಯವಹಾರ ಮಾಡುವವರಿಗೆ ಏನಾಗಿದ್ದರೆ ಅದಕ್ಕೆ ವಿಶೇಷವಾಗಿ ಶರೀರಕ್ಕೆ ಏನಾದರೂ ರಕ್ಷಣೆ ಬೇಕು. ಎಲ್ಲ ಭೂಮಿಯೂ ಸರಿಯಾಗಿರೋದಿಲ್ಲ. ಭೂಮಿಯಲ್ಲಿ ಕೆಲವಷ್ಟು ದೋಷಗಳಿರ್ತವೆ, ಕೆಲವು ಭೂತ ಪ್ರೇತ ಪಿಶಾಚಾದಿಗಳಿರ್ತದೆ, ಕೆಲವು ಬ್ರಹ್ಮರಾಕ್ಷಸಾದಿ ಪೀಡೆಗಳಿರ್ತದೆ, ನಾಗಬಾಧೆ ಇರ್ತದೆ. ಇವೆಲ್ಲ ನಮಗೆ ತಾಗಬಾರದು ಅಂದರೆ ನಾವೇನಾದ್ರು ರಕ್ಷಣೆ ಮಾಡ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ದೃಷ್ಟಿಯಾಗದೆ ಹೋದಾಗ ಒಂದು ದೃಷ್ಟಿ ಯಂತ್ರ. ಇದು ಅಶ್ವಾರೂಢ ಯಂತ್ರವಾಗಿರ್ತಕ್ಕಂಥದ್ದು. ಅಶ್ವಾರೂಢ ಯಂತ್ರ, ಪಾರ್ವತಿ ದೇವಿ ಅಶ್ವಾರೂಢ ಪಾರ್ವತಿ ಯಂತ್ರವಾಗಿರ್ತಕ್ಕಂಥದ್ದು. ಇದನ್ನು ಮಾಡಿ ಹಾಕ್ಕೊಳ್ಬೋದು. ಇದರಿಂದ ನಮಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಬರೋದಿಲ್ಲ. ಅಥವಾ ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಆಗಬೇಕು ಅಂತ ಆದರೆ ನಾವೇನು ಮಾಡಬೇಕು ನೋಡಿ, ಬಂಗಾರದಿಂದ ಮಾಡಿರ್ತಕ್ಕಂತಹ ಅಶ್ವಾರೂಢ ಯಂತ್ರವನ್ನು ಧರಿಸಬೇಕು. ಅಶ್ವ ಯಾರ ವಾಹನ ಹೇಳಿ? ಸೂರ್ಯನ ವಾಹನ. ಆದ್ದರಿಂದ ಸೂರ್ಯ ರತ್ನವಾಗಿರ್ತಕ್ಕಂತಹ ಮಾಣಿಕ್ಯವನ್ನು ಇಟ್ಟಿರ್ತಕ್ಕಂತಹ ಬಂಗಾರದ ತಾಯತವನ್ನು ನಾವು ಧರಿಸಿದಾಗ ಆ ಭೂಮಿಯೇ ನಮಗೆ ಬಂಗಾರವನ್ನು ಕೊಡ್ತದೆ, ಬೇಗನೆ ವ್ಯವಹಾರವನ್ನು ನಡೆಸ್ತದೆ, ಮಣ್ಣಿನಿಂದ ಹೊನ್ನು ನಮಗೆ ಲಭ್ಯವಾಗ್ತದೆ. ಮಣ್ಣಿನಲ್ಲಿ ಹೊನ್ನನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇಂದಿನ ವ್ಯವಹಾರವೇ ಹಾಗಲ್ವೇ? ರಿಯಲ್ ಎಸ್ಟೇಟ್ ಅಂದರೆ ದೊಡ್ಡ ವ್ಯವಹಾರವಾಗಿರ್ತಕ್ಕಂಥದ್ದು, ದೊಡ್ಡ ಸಂಪಾದನೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥದ್ದು ಬಂಗಾರದ ತಾಯತದಲ್ಲಿ ಬಂಗಾರದ ತಗಡಿನಿಂದ ಬರೆದಿರ್ತಕ್ಕಂತಹ ಅಶ್ವಾರೂಢ ಮಂತ್ರಾತ್ಮಕವಾಗಿದ್ದು, ಜೊತೆಯಲ್ಲಿ ಮಾಣಿಕ್ಯ ಸಹಿತವಾಗಿದ್ದಲ್ಲಿ ಅಂತಹ ಯಂತ್ರಗಳು ಅತ್ಯಂತ ಪ್ರಬಲವಾದಂತಹ ಶಕ್ತಿಯನ್ನು ಕೊಡ್ತದೆ ಹೇಳುವಂಥದ್ದಿದೆ. ಇದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಮ್ಮೆ ಎಲ್ಲರಿಗೂ ಆಗಿಲ್ಲ ಅಂತಹ ಸಂದರ್ಭದಲ್ಲಿ ನೋಡಿ, ಇದನ್ನು ಹಾಕ್ಕೊಳ್ಬೋದು. ಇದು ಸುಲಭವಾಗಿರ್ತಕ್ಕಂಥದ್ದು. ಕಾರ್ನೇಲಿಯಂ ಅಂತ ಹೆಸರಿದು. ಇದರ ಮಾಲೆಯನ್ನು ಮಾಡಿ ನಾವು ಕಂಠಾಭರಣ, ನಾವು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಹೋಗ್ತಾ ಇದ್ದೇವೆ, ಆ ಸಂದರ್ಭದಲ್ಲಿ ಒಂದು ಕತ್ತಿಗೆ ಹಾಕ್ಕೊಂಡು ಹೋಗ್ಬಿಟ್ವಿ, ಆಗ ಇದು ವಶ್ಯ, ಬೇಗನೆ ನಮಗೆ ವ್ಯವಹಾರವನ್ನು ಸಿದ್ಧಿಸ್ತದೆ. ಕಾರ್ನೇಲಿಯಂ ಅಂತ ಹೆಸರು. ಈ ಮಾಲೆಯನ್ನು ಮಾಡಿ ಹಾಕಿಕೊಳ್ಳುವುದರಿಂದಲೂ ಬೇಗನೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಬೇಗನೆ ವ್ಯವಹಾರವನ್ನು ಕುದುರಿಸ್ಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಸುಲಭದ ದಾರಿಯಾಗಿರ್ತಕ್ಕಂಥದ್ದು. ಇದು ಸ್ವಲ್ಪ ಬಂಗಾರದ್ದೇ ಆದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಆದರೆ ಇವೆಲ್ಲ ಸ್ವಲ್ಪ ಸುಲಭವಾದಂಥ ದಾರಿಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಇವು
ನಮಗೆ ಸಾಕಷ್ಟು ಪ್ರಯೋಜನವಾಗ್ತದೆ, ಪ್ರಯೋಜನವನ್ನು ಪಡ್ಕೊಂಡವರು ಸಾಕಷ್ಟು ಜನ ಇದ್ದಾರೆ, ಅವರು ನಮಗೆ ಪ್ರಯೋಜನ ಆಗಿದೆ ಅಂತ ಹೇಳಿದ್ದಾರೆ ಅಂದಾಗ ಇವೆಲ್ಲವೂ ಸಹಿತವಾಗಿ ನಿಮಗೆ ಬೇಕಾಗಿದ್ದಲ್ಲಿ ನೀವು ನಮ್ಮ ಕೆಳಗಡೆ ನಂಬರ್ ಇರ್ತದೆ, ಕಾಲ್ ಮಾಡ್ಕೊಳ್ಬೋದು. ಒಳ್ಳೆಯ ಅವಕಾಶ ಇದೆ. ಮಂತ್ರವತ್ತಾಗಿ ಧಾರಣೆಯನ್ನು ಮಾಡಿ. ಮಂತ್ರ ಯಾವುದಾಗಿದ್ರೆ ಶ್ರೀ ಭೂದೇವ್ಯೈ ನಮಃ, ಶ್ರೀ ಭೂದೇವ್ಯೈ ನಮಃ. ಈ ಮಂತ್ರವನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡಲ್ಲಿ 1,00,000 ಜಪ ಮಾಡಿದರೆ ನಾಳೆ ಬೆಳಗ್ಗೆನೆ ನಿಮಗೆ 106 ಕೋಟಿ ವ್ಯವಹಾರ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶ್ರದ್ಧೆ ಬೇಕು, ಭಕ್ತಿ ಬೇಕು, ಅದರಲ್ಲಿ ಒಂದು ರೀತಿಯಂಥ ಗೌರವ ಬೇಕು, ಆ ಮಣ್ಣಿನಲ್ಲಿ ಒಳ್ಳೆ ಭಾವನೆ ಬೇಕು. ಹಾಗಿದ್ದಾಗ ಮಾತ್ರ ಫಲ ಕೊಡ್ತಿದೆಯೇ ವಿನಃ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಫಲಾಫಲಗಳು ವ್ಯತ್ಯಾಸವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಚೆನ್ನಾಗಿ ಬಳಸಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಬಳಸ್ಕೊಳ್ಳಿ. ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಂಪರ್ಕ ಮಾಡಿ, ಅನುಕೂಲವನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಾಸ್ತು.